MDH ಚನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಆರ್.ವಿ. ದೇವರಾಜ್ ಕಾಂಗ್ರೆಸ್ನ ಕಟ್ಟಾಳು. ನಾಳೆ ಅದ್ಧೂರಿಯಾಗಿ ಬರ್ತ್ಡೇ ಆಚರಿಸಿಕೊಳ್ಳಲು ರೆಡಿಯಾಗಿದ್ರು. ಚಾಮುಂಡೇಶ್ವರಿ ದರ್ಶನಕ್ಕೆ ಮೈಸೂರಿಗೆ ಹೋಗಿದ್ರು. ತಾಯಿ ದರ್ಶನಕ್ಕೂ ಮುನ್ನವೇ ದೇವರಾಜ್ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಮಾಜಿ ಶಾಸಕನ ನಿಧನಕ್ಕೆ ಡಿಸಿಎಂ ಡಿಕೆ ಸೇರಿದಂತೆ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ರಸ್ತೆಗಳಲ್ಲೂ ಕಟ್ಔಟ್, ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ವು. ಅಭಿಮಾನಿಗಳು, ಬೆಂಬಲಿಗರು, ರಾಜಕೀಯ ಮುಖಂಡರಿಂದ ಬರ್ತ್ಡೇಗೆ ಶುಭಾಶಯಗಳ ಮಹಾಪುರವೇ ಹರಿದು ಬಂದಿತ್ತು. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಮೈಸೂರಿನಲ್ಲಿ ತಾಯಿ ಚಾಮುಂಡೇಶ್ವರಿ ದರ್ಶನ ಪಡೆದು ನಾಳೆ 67ನೇ ಜನ್ಮದಿನದ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಳ್ಳಬೇಕಾಗಿತ್ತು. ಆದ್ರೆ ವಿಧಿಯಾಟ ಹೇಗಿದೆ ನೋಡಿ. ಜನ್ಮದಿನಕ್ಕೆ ಇನ್ನೊಂದು ದಿನ ಇರುವಾಗಲೇ ಜವರಾಯ ಸಾವಿನ ಕರೆ ಕೊಟ್ಟಿದ್ದಾನೆ. ಮಾಜಿ ಶಾಸಕ ಆರ್.ವಿ. ದೇವರಾಜ್ ಇನ್ನಿಲ್ಲ. ಮೈಸೂರಿಗೆ ತೆರಳಿದ್ದ ವೇಳೆ ಹೃದಯಾಘಾತದಿಂದ ಕೊನೆಯುಸಿರು. ಸದಾ ಕಣ್ಣಿಗೆ ಒಂದು ಕೂಲಿಂಗ್ ಗ್ಲಾಸ್, ಗಂಭೀರ ವ್ಯಕ್ತಿತ್ವ, ಕಾಂಗ್ರೆಸ್ನ ಕಟ್ಟಾಳು. ಬೆಂಗಳೂರಿನಲ್ಲಿ ಇದ್ದ ಕೈ ನಾಯಕರ ಪೈಕಿ ದೊಡ್ಡ ಬೆಂಬಲಿಗರ ಪಡೆಯನ್ನೇ ಹೊಂದಿದ್ದ ಲೀಡರ್. ಎಸ್.ಎಂ. ಕೃಷ್ಣ ಅವರ ಪರಮಾಪ್ತ. ಚಿಕ್ಕಪೇಟೆ ಕ್ಷೇತ್ರದ ಮಾಜಿ ಶಾಸಕ ಆರ್.ವಿ. ದೇವರಾಜ್ ಇನ್ನು ನೆನಪು ಮಾತ್ರ. ಡಿಸೆಂಬರ್ 3 ಅಂದ್ರೆ ನಾಳೆ 67ನೇ ಬರ್ತ್ಡೇ ಆಚರಿಸಿಕೊಳ್ಳಬೇಕಾಗಿದ್ದ ಆರ್.ವಿ. ದೇವರಾಜ್ ಚಾಮುಂಡಿ ತಾಯಿ ದರ್ಶನಕ್ಕೆ ಅಂತ ನಿನ್ನೆ ಮೈಸೂರಿಗೆ ತೆರಳಿದ್ರು. ಖಾಸಗಿ ಹೋಟೆಲ್ನಲ್ಲಿ ತಂಗಿದ್ದು ಚಾಮುಂಡಿ ಬೆಟ್ಟಕ್ಕೆ ತೆರಳೋದಕ್ಕೆ ಸಿದ್ಧರಾಗ್ತಾ ಇದ್ರು. ಈ ವೇಳೆ ಇದ್ದಕ್ಕಿದ್ದಂತೆ ಎದೆನೋವು ಕಾಣಿಸಿಕೊಂಡು ಹೃದಯಾಘಾತ ಸಂಭವಿಸಿದೆ. ತಕ್ಷಣ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಕರೆದೊಯ್ದಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಮೈಸೂರಿನ ಜಯದೇವ ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯೆ ಕೊನೆಯುಸಿರೆಳೆದಿದ್ದಾರೆ. ಪಾರ್ಥಿವ ಶರೀರದ ಮುಂದೆ ಪತ್ನಿ, ಪುತ್ರ ಯುವರಾಜ್ ಆಕ್ರಂದನ. ಆರ್.ವಿ. ದೇವರಾಜ್ ನಿಧನದ ಸುದ್ದಿ ತಿಳಿತಾ ಇದ್ದಂತೆ ನೂರಾರು ಬೆಂಬಲಿಗರು ಮೈಸೂರಿನ ಜಯದೇವ ಆಸ್ಪತ್ರೆ ಬಳಿ ಜಮಾಯಿಸಿದ್ರು. ಪತಿಯ ಪಾರ್ಥಿವ ಶರೀರದ ಮುಂದೆ ಪತ್ನಿ ಮಮತಾ ರಾಜ್ ಮತ್ತು ಪುತ್ರ ಯುವರಾಜ್ ಬಿಕ್ಕಿ ಬಿಕ್ಕಿ ಕಣ್ಣೀರಿಟ್ರು. ಆಸ್ಪತ್ರೆ ಬಳಿ ಬಂದಿದ್ದ ಆರ್.ವಿ. ದೇವರಾಜರ ಬೆಂಬಲಿಗರೊಬ್ಬರು ತಮ್ಮ ನಾಯಕನ ಅಗಲಿಕೆಗೆ ಕಣ್ಣೀರು ಹಾಕಿದ್ರು. ಬೆಟ್ಟಕ್ಕೆ ಹೋಗ್ಲೇಬೇಕು, ನಂಜನಗೂಡು ಕರ್ಕೊಂಡೋಗು, ಗೋಪಾಲ ಸ್ವಾಮಿ ಬೆಟ್ಟಕ್ಕೂ ಹೋಗಬೇಕು ಅಂತ ಹೇಳಿದ್ದೇನೆ. ಮಧ್ಯಾಹ್ನ ಬಂದು 3 ಗಂಟೆಗೆ 5 ಸ್ಟಾರ್ ಹೋಟೆಲ್ ಬಂದಿದ್ದಾರೆ. ನಾನು ಅಲ್ಲೋಗಿ ಮಾತಾಡ್ಸ್ಕೊಂಡು ಸಾಯಂಕಾಲ 8:30 ಗಂಟೆ ಅಲ್ಲೇ ಇದ್ದೆ. ಬೆಳಗ್ಗೆಗೆ ನಾಟಿ ಕೋಳಿ ಸಾರೆಲ್ಲ ಮಾಡಿಸ್ಬಿಡು, ಊಟ ಮಾಡಬೇಕು. ನಾನು ಗೋಪಾಲ ಸ್ವಾಮಿ ಬೆಟ್ಟಕ್ಕೂ ಎಲ್ಲ ಮೋಸ ಆಗೋಯ್ತು. ಇದು ದೇವರು ಅದೇ ಒಳ್ಳೆ ವ್ಯಕ್ತಿ, ಒಳ್ಳೆ ಫ್ರೆಂಡು, ಜನಕ್ಕೆ ಹೆಲ್ಪ್ ಮಾಡೋರು, ಒಳ್ಳೆ ಇದಿತ್ತು, ಫ್ಯೂಚರ್ ಇತ್ತು. ದೇವರು ಇಂಥ ಮೋಸ ಮಾಡಬಾರ್ದಾಯ್ತು. ಆರ್.ವಿ. ದೇವರಾಜ್ ನಿಧನಕ್ಕೆ ಡಿಸಿಎಂ ಡಿಕೆಶಿ ಸೇರಿದಂತೆ ಹಲವು ನಾಯಕರು ಕಂಬನಿ ಮಿಡಿದಿದ್ದಾರೆ. ಚಿಕ್ಕಪೇಟೆ ಮಾಜಿ ಶಾಸಕ ಮತ್ತು ಹಿರಿಯ ಕಾಂಗ್ರೆಸ್ ನಾಯಕ ಶ್ರೀ ಆರ್.ವಿ. ದೇವರಾಜ್ ಅವರ ನಿಧನದ ಸುದ್ದಿ ತೀವ್ರ ದುಃಖ ತಂದಿದೆ. ಅವರ ಅಗಲಿಕೆಯಿಂದಾಗಿ ರಾಜ್ಯ ರಾಜಕಾರಣ ಮತ್ತು ಚಿಕ್ಕಪೇಟೆ ಕ್ಷೇತ್ರಕ್ಕೆ ದೊಡ್ಡ ನಷ್ಟ ಉಂಟಾಗಿದೆ. ದೇವರಾಜ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ದುಃಖವನ್ನು ಭರಿಸುವ ಶಕ್ತಿಯನ್ನು ಭಗವಂತ ಅವರ ಕುಟುಂಬ ಸದಸ್ಯರು ಹಾಗೂ ಅಭಿಮಾನಿಗಳಿಗೆ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಓಂ ಶಾಂತಿ. ಹೀಗಂತ ಡಿಸಿಎಂ ಡಿಕೆ ಶಿವಕುಮಾರ್ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ. ಇನ್ನು ಮಾಜಿ ಸಂಸದ ಡಿಕೆ ಸುರೇಶ್, ಶಾಸಕ ಪ್ರಿಯಾ ಕೃಷ್ಣ, ಶಾಸಕ ಎನ್.ಎ. ಹ್ಯಾರಿಸ್, ಸಚಿವ ರಾಮಲಿಂಗಾರೆಡ್ಡಿ ಹೀಗೆ ಹಲವು ನಾಯಕರು ಟ್ವೀಟ್ನಲ್ಲಿ ಸಂತಾಪ ಸೂಚಿಸಿದ್ದಾರೆ. ಆರ್.ವಿ. ದೇವರಾಜ್ರ ರಾಜಕೀಯ ಹಿನ್ನೆಲೆ ನೋಡೋದಾದ್ರೆ, ಆರ್.ವಿ. ದೇವರಾಜ್ 1989, 1999ರಲ್ಲಿ ಚಾಮರಾಜಪೇಟೆಯಿಂದ ಶಾಸಕರಾಗಿದ್ರು. 2000ನೇ ಇಸ್ವಿಯಿಂದ 2007ರವರೆಗೆ ಕೆಎಸ್ಆರ್ಟಿಸಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮತ್ತು ಎಐಸಿಸಿ ಸದಸ್ಯ ಹುದ್ದೆಯನ್ನು ಅಲಂಕರಿಸಿದ್ರು. ಇನ್ನು 2016ರಲ್ಲಿ ಕೊಳಚೆ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿದ್ರು. ಚಾಮರಾಜಪೇಟೆ ಕ್ಷೇತ್ರದ ಕ್ಷೇತ್ರ ಪುನರ್ವಿಂಗಡಣೆ ನಂತರ ಚಿಕ್ಕಪೇಟೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಆರ್.ವಿ. ದೇವರಾಜ್ ಚಿಕ್ಕಪೇಟೆಯಲ್ಲಿ ಬಿಜೆಪಿಯ ಉದಯ್ ಗರುಡಾಚಾರ್ ವಿರುದ್ಧ 2 ಬಾರಿ ಸೋಲನ್ನು ಅನುಭವಿಸಿದ್ದಾರೆ. 2004ರಲ್ಲಿ ಎಸ್.ಎಂ. ಕೃಷ್ಣಗೆ ಕ್ಷೇತ್ರ ತ್ಯಾಗ ಮಾಡಿದ್ದ ದೇವರಾಜ್
ಎಸ್.ಎಂ. ಕೃಷ್ಣ ಅವರ ಆಪ್ತರಾಗಿದ್ದ ಆರ್ ವಿ ದೇವರಾಜ್ ಈ ಹಿಂದೆ ಕರ್ನಾಟಕದ ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರಿಗಾಗಿ ತಮ್ಮ ಕ್ಷೇತ್ರವನ್ನೇ ತ್ಯಾಗ ಮಾಡಿದ್ರು. 2008ರಲ್ಲಿ ಕ್ಷೇತ್ರ ಮರು ವಿಂಗಡಣೆಯಾದಾಗ ಚಾಮರಾಜಪೇಟೆ ಕ್ಷೇತ್ರ ಬಿಟ್ಟುಕೊಟ್ಟು ನಾಮಪತ್ರ ವಾಪಸ್ ಪಡೆದಿದ್ರು. ಅಂದಿನ ಚುನಾವಣೆಯಲ್ಲಿ ಎಸ್.ಎಂ. ಕೃಷ್ಣ 13,685 ಮತಗಳ ಅಂತರದಲ್ಲಿ ಜಯಬೇರಿ ಬಾರಿಸಿದ್ದರು. ಆ ಬಳಿಕ ಎಸ್.ಎಂ. ಕೃಷ್ಣರ ಜೊತೆಗೆ ಆಪ್ತತೆ ಬೆಳೆದಿತ್ತು. ಎಸ್.ಎಂ. ಕೃಷ್ಣ ಸಿಎಂ ಆಗಿದ್ದಾಗ ಹಲವು ಹುದ್ದೆಗಳನ್ನ ಆರ್ ವಿ ದೇವರಾಜ್ ಅಲಂಕರಿಸಿದ್ರು. ಬೆಂಗಳೂರಿನ ಮಟ್ಟಿಗೆ ಕಾಂಗ್ರೆಸ್ನ ಪ್ರಭಾವಿ ನಾಯಕರಾಗಿದ್ದ ಆರ್ ವಿ ದೇವರಾಜ್ ಹೃದಯಾಘಾತದಿಂದ ಇಹಲೋಕ ಯಾತ್ರೆ ಮುಗಿಸಿದ್ದಾರೆ. ಪತ್ನಿ ಮತ್ತು ಪುತ್ರನನ್ನ ಅಗಲಿದ್ದಾರೆ. ಬ್ಯೂರೋ ರಿಪೋರ್ಟ್ TV9. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH